ಅಲ್ಲ ಫೋನ್ ಹತ್ತೋದೇ ರಾಮ್ಯ. ಯಾಕೋ ತಮ್ಮ ಒಬ್ಬ ಹೊಂಟಿಲ್ಲ ನಿಮ್ ದೋಸ್ತಿನ ಎಲ್ಲಿ ಬಿಟ್ಟೆ? ಗೊತ್ತಿಲ್ಲ ನಿಂಗ? ಗೊತ್ತಿಲ್ಲ ಏನ ಸತ್ತು ಆಕ್ಸಿಡೆಂಟ್ ಹನ್ನೆರಡು ನೋಡಿದಲ್ಲೋ ಏನಾಗೈತಿ? ಇಲ್ಲ ಆಕ್ಸಿಡೆಂಟ್ ಆಗ ಸತ್ತೋದ. ರೋಡ್ ಸರಿ ಇಲ್ಲ ನಮ್ಮೂರ್ ರಸ್ತೆದಾಗನ? ಅದೇ ನಮ್ಮೂರ್ ರಸ್ತೆ ಸತ್ತೋದವ. ರೋಡ್ ಹೇಳಿ ಸಾಕಾಯ್ತು, ಮಾಡಂಗಿಲ್ಲ ಅವ್ರು ಹೇಳ್ತೀವಿ. ಲಿಯಪ್ಪ ಎಷ್ಟದ್ ಲಿಯಪ್ಪ ಕಾಯದ ಬರ್ತೀನಿ ಅಲ್ಲಿ ಹೇಳಿಯಪ್ಪ ಎಷ್ಟದಂತ ಕಾಯ್ಬೇಕು. ಆಯ್ತು ಆಯ್ತು. ನಾವು ಊಟದಿಂದ ಜೊತೆಗೆ ಇರೋದು ನೋಡಿ ನಮ್ಮನ್ನ ನೋಡಿ ಬೇರೆ ಹುಡ್ಕೊಂತಾರ. ಹಾಗಂತ ತಿರುಗಿಸಕ್ ಹೋಗ್ಬಾರ್ದು. ಈಗ ನಿನಗ್ ನಾನು ನೀನಂತ ಅದಿವಲ್ಲ. ಫೋನ್ ಹತ್ತೋದೇ ರಾಮ್ಯ. ಯಾಕೆ ಲೇಸಿ ಅಣ್ಣ ಬೇಜಾರಲ್ಲಿ ತಗೊಂಡ್ಬಿಟ್ಟಿಯಲ್ಲ? ಫೋನ್ ಮಾಡಿದ್ರೆ ರಿಸೀವ್ ಮಾಡವಲ್ಲಿ. ಏನ್ ಮಾಡಪ್ಪ ಮರ ನಮ್ಮ ದೋಸ್ತಾರ ನಾವು ಬಿಟ್ಟು ಹೋಗ್ಬೇಕು. ಯಾರು? ನಾವು ಅಜಯ್ ನನ್ನ ಜೊತೆ ಆಟಾಡ್ತೀನಲ್ಲ. ಮಾನ್ಯ ಯಾರು ನೋಡಿದ್ದೆ ನಾವು? ಅವ ನಾನು ಒಂದೇ ಸಲ ಕಟ್ತೀವಿ ಮರಿ. ಭಾಳ ವರ್ಷದ ಕ್ಲೋಸ್ ಫ್ರೆಂಡ್ ನಾವು. ನಾನು ಅವ ಜೊತೆಗೆ ಕೆಲಸ ಮಾಡ್ಕೊಂತ ಮಾಡಿದ್ದೆ. ಈಗ ನೋಡ್ರಿ ನಾನು ಒಬ್ಬನ ಬಿಟ್ಟಿದ್ದೇನೆ. ಏನದು ಲೇಪು? ನಮ್ಮೂರು ದಾರಿ ಚಲೋ ಇಲ್ಲ ಲೋ ಮರಿ. ಗಾಡಿ ಸ್ಲಿಪ್ ಆಗಿ ಓದ್ಕೊಂಡ್ಬಿದ್ದಾನೆ. ನಾನು ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ. ಹಂಗ ಎಷ್ಟೋ ಆಕ್ಸಿಡೆಂಟ್ ಆಗಿ ಇದಾಗಿ ಲೇಪು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲೋ ಈಗ ನಾಳೆ ಮುಂಜಾನೆ ಖಾಲಿ ಇದೆ ನೀನು? ಖಾಲಿ ನಮ್ಮೂರ ಅಂತ ಏನು ತಿರುಗಿಸಲ್ಲ. ನಾವು ಆಯ್ತು ಬಾರೋ ಮರಿ ಒಂದು 4 ಕೋಟಿ ಮಣ್ಣು ಚಕ್ಕರ್ ಮುಸ್ತಾವತ್ತ. ಒಳ್ಳೆ ಕೆಲಸ ಮಾಡೋಕೆ ಕಾರಣ ಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡೋಕೆ
ನಮ್ಮೂರು ನಮ್ಮನೆ ಅನ್ನೋ ಸ್ವಾರ್ಥ ಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ಮನಸ್ಸಿದ್ರೆ ಸಾಕು. ಒಳ್ಳೆ ಕೆಲಸ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. ಆದಷ್ಟು ಒಳ್ಳೆ ಕೆಲಸವನ್ನೇ ಮಾಡೋಣ.